ಹೇಗ್ ಕಾಣಿಸ್ತಾ ಇದೀನಿ? ಥೇಟ್ ಮದ್ವೆ ಹೆಣ್ಣಿನ ತರನೇ ಕಾಣಿಸ್ತಾ ಇದೀನಲ್ವಾ? ದೇವ್ರ ದರ್ಶನ ಮಾಡ್ಕೊಂಡ್ ಬರೋಣ ಬಾ. ದೇವ್ರೆ, ಸಾರಥಿ ಪಾರ್ವತಿನ ಹಳ್ಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ನಂಬಿಕೆ ಮೇಲೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅವ್ರು ಅಲ್ಲಿಗೆ ಹೋಗಿರ್ಲಪ್ಪ, ನನ್ನ ನಂಬಿಕೆ ಸುಳ್ಳು ಮಾಡ್ಬೇಡ. ಒಂದ್ ವೇಳೆ ಅವ್ರು ಅಲ್ಲಿಗಲ್ದೆ ಬೇರೆ ಎಲ್ಲಾದ್ರೂ ಕರ್ಕೊಂಡು ಹೋಗಿದ್ರು, ಆ ಸುಳ್ಳು ನನಗೆ ಸಿಗೋ ಹಾಗ್ಬೇಡಪ್ಪ. ಹಲೋ ಸರ್, ನಮಸ್ಕಾರ. ನಾನು ಗೊಬ್ಬರದಂಡಿ ಕುಮಾರ ಮಾತಾಡ್ತಾ ಇರೋದು. ಹಾ, ಹೇಳಿ ಕುಮಾರ್ ಅವರೇ. ಏನಿಲ್ಲ ಸರ್, ಸ್ವಲ್ಪ ಹೊತ್ತಿನ ಮುಂಚೆ ನಿಮ್ ಡ್ರೈವರ್ ಹನುಮಂತಣ್ಣ ನಮ್ಮ ಅಂಗಡಿಗೆ ಬಂದಿದ್ರು. ಏನು, ಹನುಮಂತು ಅಲ್ಲಿಗೆ ಬಂದಿದ್ರಾ? ಹ್ಞೂ ಸರ್, ಪೆಸ್ಟಿಸೈಡ್ ತಗೊಂಡೋಗಕ್ಕೆ ಅಂತ ಬಂದಿದ್ರು. ಏನ್ ಹೇಳ್ತಾ ಇದ್ದೀರಾ? ಪೆಸ್ಟಿಸೈಡ್ ತಗೊಂಡ್ರಾ? ಹ್ಞೂ ಸರ್, ದುಡ್ಡು ಕೊಟ್ಟೋಗೋ ಅವಸರದಲ್ಲಿ ಕಾರ್ ಕೀನ ಇಲ್ಲೇ ಬಿಟ್ಟು ಹೋಗಿದ್ರು. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ ಸರ್. ಅಂದ್ರೆ ಸಾರಥಿ ಪಾರ್ವತಿನ ಅವ್ರ ಊರಿಗೆ ಕರ್ಕೊಂಡು ಹೋಗಿಲ್ಲ ಅಂತ ಆಯ್ತು. ಅದಕ್ಕೆ ನಿಮಗೆ ಫೋನ್ ಮಾಡಿದೆ. ನಾನೇ ಅರಸನಕೋಟೆಗೆ ಬಂದು ಕೀ ಕೊಡ್ಲಾ ಅಥವಾ ಯಾರನ್ನಾದ್ರೂ ಕಳಿಸ್ತೀರಾ ಸರ್? ಅಯ್ಯೋ, ಈ ವಿಷಯ ಬಿಡಿ, ಆಮೇಲೆ ತಗೊಂಡ್ರಾಯ್ತು. ಅವ್ರು ಯಾವ ಕಡೆ ಹೋದ್ರು ಅಂತ ಗೊತ್ತಾ? ಇಲ್ಲೇ ನಮ್ಮ ಅಂಗಡಿ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಸರ್. ಸರಿ, ಥ್ಯಾಂಕ್ ಯು. ಓಕೆ ಸರ್. ಅರ್ಚನೆ ಮಾಡಿಸ್ಬೇಕಿತ್ತು. ಯಾರ ಹೆಸರಲ್ಲಿ ಅರ್ಚನೆ ಆಗ್ಬೇಕಿತ್ತು? ಇವತ್ತು ನನ್ನ ಮಗಳು ಹುಟ್ಟಿದ ಹಬ್ಬ, ಅವಳ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕಾಗಿತ್ತು ಪುರೋಹಿತರೆ. ಬೇಡ ಅಪ್ಪ. ಅಂದ್ರೆ ನನಗ್ಯಾಕಪ್ಪ ಅರ್ಚನೆ? ನಿನ್ನ ಗಣಿ ಹೆಸರಲ್ಲಿ ಮಾಡಿಸ್ಬೇಕು. ಯಾಕಮ್ಮ? ನೀವಿಬ್ರು ಚೆನ್ನಾಗಿರ್ಬೇಕು. ಆ ದೇವರ ಆಶೀರ್ವಾದ ಇರ್ಬೇಕಾಗಿರೋದು ನಿಮ್ಮಿಬ್ರಿಗೆ. ನನಗೆ ಆ ದೇವರ ತರ ನೀನೇ ಇದೆಯಾ, ನಿನ್ನ ಆಶೀರ್ವಾದನೇ ಸಾಕು. ಈ ಕ್ಷಣ ನಿನ್ ಮನ್ಸಲ್ಲಿರೋದನ್ನ ಪ್ರಾಮಾಣಿಕವಾಗಿ ಹರಿಸಿದ್ರೆ ಸಾಕಪ್ಪ. ಹನುಮಂತು, ಗಣೇಶ ಇವ್ರ ಹೆಸರಲ್ಲಿ ಅರ್ಚನೆ ಮಾಡಿ. ಅಪ್ಪ, ನಾನ್ ಪ್ರದಕ್ಷಿಣೆ ಹಾಕೊಂಡ್ಬರ್ತೀನಿ. ಹಾ, ನನ್ನ ಮಗಳನ್ನ ಈ ರೀತಿ ಮದುಮಗಳ ಅಲಂಕಾರದಲ್ಲಿ ಧಾರೆ ಕೊಡ್ಬೇಕು ಅನ್ನೋದು ನನ್ನ ಕನಸಾಗಿತ್ತು. ಆದ್ರೆ ಅದು ಕನಸಾಗೆ ಉಳಿದೋಯ್ತು. ಅದನ್ನು ನೆರವೇರಿಸೋ ಶಕ್ತಿ ನೀನು ನನಗೆ ಕೊಡ್ಲಿಲ್ಲ. ಯಾವುದನ್ನು ಬೇಕೇ ಬೇಕು ಅಂತ ಹಠ ಹಿಡಿದಿರೋ ಮಕ್ಕಳು ಅಪರೂಪಕ್ಕೊಮ್ಮೆ ಇಂಥದ್ದು ಬೇಕು ಅಂತ ಹಠ ಹಿಡಿದಾಗ ಅದನ್ನ ಕೊಡಿಸೋ ಶಕ್ತಿ ಎಲ್ಲ ತಂದೆಯರ್ಗೂ ಕೊಡು ದೇವ್ರೆ. ಇಲ್ಲ ಅಂದ್ರೆ ನನ್ನ ಹಾಗೆ ನೋಡು, ಈ ಜನ್ಮದಲ್ಲಂತೂ ನನ್ನ ಮಗಳು ಮೆಚ್ಚಿದ ಹುಡುಗನ ಕೊಡ್ಸೋದಕ್ಕೆ ನನ್ನಿಂದ ಆಗ್ಲಿಲ್ಲ. ಮುಂದಿನ ಜನ್ಮದಲ್ಲಾದ್ರೂ ಅವಳು ಎಲ್ಲ ಆಸೆಗಳನ್ನು ಪೂರೈಸುವಂತ ಒಬ್ಬ ಶ್ರೀಮಂತ ತಂದೆಗೆ ಮಗಳಾಗಿ ಹುಟ್ಟಿಸು. ಮಗಳು ಕೇಳಿದ ಎಲ್ಲ ಆಸೆಯನ್ನು ಪೂರೈಸುವಂತ ತಂದೆಗೆ ಮಗಳಾಗಿ ಹುಟ್ಟಿಸು ಅವಳು. ಅರ್ಚಕರೇ, ಪ್ರಸಾದ. ಅರ್ಚಕರೇ,
ನನ್ನ ಮಗಳು ಹೊರಗಡೆ ಕೂತಿದ್ದಾಳೆ, ತುಂಬಾ ಹಸಿವು ಅಂತಿದ್ದಾಳೆ. ಇನ್ನೊಂದು ಪ್ರಸಾದ ಸಿಕ್ಕರೆ ಆಗ್ಬೋದು. ತುಂಬಾ ಉಪಕಾರ ಆಯ್ತು. ನನಗ್ ಒಪ್ಪೋ ಅಂತ ಸೀರೆನೆ ತಗೊಂಬಂದಿದ್ಯಾ. ತುಂಬಾ ಚೆನ್ನಾಗಿದೆ ಅಪ್ಪ. ನಾನು ಇಷ್ಟು ದುಬಾರಿ ಸೀರೆ ಉಟ್ಕೊಂಡಿರೋದನ್ನ ಯಾರಾದ್ರೂ ನೋಡಿದ್ರೆ ಇವತ್ತು ನನ್ ಹುಟ್ಟಬ್ಬ ಅನ್ಕೊಳಲ್ಲ, ನನ್ ಮದ್ವೆ ಅನ್ಕೋತಾರೆ. ಯಾಕಪ್ಪ ಈ ಮನೆಯಿಂದ ನನ್ನನ್ನ ಶಾಶ್ವತವಾಗಿ ಹೊರಗ್ ಕಳ್ಸೋ ತರ ದುಃಖ ಪಡ್ತಾ ಇದ್ಯಾ? ಅಕ್ಕ ಅಕ್ಕ ನಾನು ನಿನ್ ಜೊತೆನೆ ಬರ್ತೀನಿ ಅಕ್ಕ. ನನ್ನ ಅಕ್ಕನ ಜೊತೆ ಬರ್ಬೇಡ ಅನ್ನೋ ಅಧಿಕಾರ ನಿನ್ಗೂ ಇಲ್ಲ ಅಪ್ಪ. ಗಣಿ ಹೊರಡವಾಗ್ಲೂ ತುಂಬಾ ಗಲಾಟೆ ಮಾಡ್ತಿದ್ದ. ಇನ್ನು ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತ ಅರಸನ ಕೋಟೆಗೆ ಹೋಗಿ ಹಾಗಾದ್ರೂ ಹೇಳಿ ಏನಾದ್ರೂ ರದ್ದ ಅಂತ ಮಾಡಿದ್ರೆ ಸೆಕ್ಯೂರಿಟಿ ರಮೇಶ್ ಹೇಳಿ ಅವ್ನು ಬಂದ್ರೆ ಒಳಗೆ ಬಿಡ್ಬೇಡ, ನಾನು ಬಂದ ವಿಷಯ ಹೇಳ್ತೀನಿ ಅಂತ ಫೋನ್ ಮಾಡೋದು ಒಳ್ಳೇದು. ಕಿಲೋಮೀಟರ್ ಯಾಕೆ ಫೋನ್ ಮಾಡ್ತಿದ್ದಾರೆ? ಅಮ್ಮರೇ, ಹನುಮಂತು ಎಲ್ಲಿದೀಯಾ? ಅದು ಅಮ್ಮರೇ. ಓ, ಪಾರ್ವತಿನ ಕರ್ಕೊಂಡು ಆಚೆ ಹೋಗಿದ್ಯಾ ಅಲ್ವಾ? ಹಾ ಮರೇ, ಯಾಕೆ ಏನಾದ್ರೂ ಕೆಲಸ ಆಗ್ಬೇಕಿತ್ತ? ಈಗ್ಲೇ ಏನಿಲ್ಲ. ಆದಿ ಯಾಮಿನಿಯ ಮದುವೆಯ ನಿಶ್ಚಿತಾರ್ಥದ ದಿನ ಗೊತ್ತಾಗಿದೆ ಅಲ್ವಾ? ನನಗ್ ತುಂಬಾ ಕೆಲ್ಸ ಇರುತ್ತೆ, ಹೊರಗಡೆ ಹೋಗೋದಿರುತ್ತೆ, ನೀನೇ ಕರ್ಕೊಂಡು ಹೋಗ್ಬೇಕು. ನೆನ್ಪಿದೆ ತಾನೆ? ಆಮೇಲೆ ಇನ್ನೊಂದು ವಿಷಯ ಮರಿಬೇಡ, ನೀನೇ ಮುಂದೆ ನಿಂತು ಇವ್ರಿಬ್ರು ಮದ್ವೆನ ನಡೆಸ್ಕೊಡ್ತೀನಿ ಅಂತ ನನಗ್ ಮಾತು ಕೊಟ್ಟಿದ್ಯಾ. ಹಾ, ನಾಯಿಗಿರೋ ನೀಯತ್ತು ಮನುಷ್ಯರಿಗಿದು ಎಲ್ವೋ ಗೊತ್ತಿಲ್ಲ, ಆದ್ರೆ ನನ್ಗಂತೂ ಇದೆ ಅಮ್ಮರೇ. ಛೆ, ಏನ್ ಮಾತು ಅಂತ ಆಡ್ತಿದೀಯ ಹನುಮಂತು? ನಿನ್ನನ್ ಯಾಕೆ ನಾಯಿಗೆ ಹೋಲಿಸ್ಕೊತಾ ಇದೀಯಾ? ನೀನು ನಿನ್ ಮಕ್ಕಳು ಎಲ್ಲ ಬರೀ ಕೆಲ್ಸದವ್ರು ಅಂತ ನಾವ್ ಯಾವತ್ತೂ ಅನ್ಕೊಂಡಿಲ್ಲ. ನಮ್ಮನೆ ಸದಸ್ಯರ ಥರಾನೇ. ಇನ್ನೊಂದ್ಸಲ ಯಾವತ್ತೂ ಹೀಗ್ ಮಾತಾಡ್ಬೇಡ. ನಿನಗೂ ನಿನ್ನದೇ ಆದಂತಹ ಘನತೆ ಗೌರವ ಇದೆ ಅನ್ನೋದನ್ನ ಮರಿಬೇಡ ಹನುಮಂತು. ಸರಿ, ಪಾರ್ವತಿನೂ ವಯಸ್ಸಿಗೆ ಬಂದಿದ್ದಾಳೆ. ನನಗೆ ನನ್ನ ಮಗನ ಮದುವೆ ಮಾಡೋ ಆತರ ಎಷ್ಟಿದೆಯೋ ಅಷ್ಟೇ ನಿನಗೂ ನಿನ್ನ ಮಗಳ ಮದುವೆ ಮಾಡಿ ಮುಗಿಸೋ ಆತರ ಇದ್ದೇ ಇರುತ್ತೆ ಅಂತ ನನಗೆ ಗೊತ್ತು. ಹೌದು ತಾನೆ? ಹೌದು ಅಮ್ಮರೇ, ಆತರ ಜೊತೆ ಕಾತ್ರನೂ ಇದೆ, ಬೇಗ ಮಾಡ್ಬೇಕು. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನಮ್ಮರೇ? ಆದಷ್ಟು ಬೇಗ ಹುಡುಗನ್ ಹುಡುಕು. ನಿನ್ನ ಆಯ್ಕೆಯ ಹುಡುಗನ್ ಜೊತೆಗೆ ನಾನೇ ಮುಂದೆ ನಿಂತು ಪಾರ್ವತಿ ಮದ್ವೆನ ಮಾಡ್ಕೊಡ್ತೀನಿ. ಆಯ್ತು ಹನುಮಂತು, ಅವಳನ್ನ ಹೊರಗಡೆ ಎಲ್ಲ ಸುತ್ತಾಡಿಸ್ಕೊಂಡು ನಿಮ್ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಬೇಗ ಮನೆಗೆ ಸೇರ್ಕೊಳ್ಳಿ. ಅಖಿಲಮ್ಮನವರು ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ನನ್ನ ಮಗಳ ಮೇಲೆ. ಇಂಥವ್ರಿಗೆ ದ್ರೋಹ ಮಾಡ್ಬಿಟ್ಲಲ್ಲ. ನಾನು ತಗೊಂಡಿರೋ ನಿರ್ಧಾರನೇ ಸರಿ. ನಾನು ಪ್ರಸಾದದಲ್ಲಿ ವಿಷ ಹಾಕಿರೋದು ನಿನಗೆ ಗೊತ್ತಾ? ವಿಷ ಇದೆ ಅಂತ ಗೊತ್ತಿದ್ರು ಅಷ್ಟೊಂದು ಖುಷಿ ಖುಷಿಯಾಗಿ ತಿಂದ್ಯಾ?
ಅಂದ್ರೆ ನಾನು ನಿನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದು ನಿನ್ಗೆ ಮೊದಲೇ ಗೊತ್ತಿತ್ತಾ? ಹೌದಪ್ಪ. ಗಣೇಶನ್ ಹಬ್ಬದ ದಿನ ಅರಸನ್ ಕೋಟೆಗೆ ಬಂದಿದ್ದ ಗುರುಗಳಿಂದ ಅವತ್ತೇ ಸಾವಿನ ಸೂಚನೆ ಸಿಕ್ತು. ಆಯುಷ್ಯದ ರೇಖೆ ಹೊಯ್ದಾಟ ನಡೆಸ್ತಾ ಇದೆ. ಹರಸುವ ಕೈ ಹರಿತಾಗ್ತಾ ಇದೆ. ಹುಟ್ಟಿನಲ್ಲಿ ಸಾವಿನ ಛಾಯೆ ಗೋಚರಿಸ್ತಾ ಇದೆ. ಎಲ್ಲವೂ ದೈವೇಚ್ಛೆ. ಅವನ ಇಚ್ಛೆಗನುಸಾರವಾಗಿ ಎಲ್ಲವೂ ಎಲ್ಲದಕ್ಕೂ ನಾವು ಸಿದ್ಧರಾಗಿರಬೇಕು ಅಷ್ಟೇ. ಇದಕ್ಕಿಂತ ಹೆಚ್ಚು ನಾನು ಏನು ಹೇಳಲಾಗಲ್ಲ. ಅಷ್ಟೇ ಅಲ್ಲ, ನೀನ್ ಅವತ್ತು ಅಮ್ಮನ್ ಫೋಟೋ ಮುಂದೆ ನಿಂತ್ಕೊಂಡು ನನಗ್ ಸರಿಯಾದ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದ್ದನ್ನು ಕೇಳಿಸ್ಕೊಂಡೆ ಅಪ್ಪ. ದೇವರ ಶಿಕ್ಷೆ ಕೊಡೋದಕ್ಕಿಂತಲೂ ನಾನೇ ಶಿಕ್ಷೆ ಕೊಡ್ತೀನಿ. ಬೇರೆ ದಾರಿ ಇಲ್ಲ ನನಗೆ. ನನ್ನ ಮನಸ್ಸಿನ ತೀರ್ಮಾನ ಏನು ಅಂತ ನಿನಗೆ ಗೊತ್ತಾಯ್ತಲ್ವಾ ಲಕ್ಷ್ಮಿ? ನನ್ನ ಕ್ಷಮಿಸ್ಬಿಡೆ ತಾಯಿ, ಕ್ಷಮಿಸ್ಬಿಡು ಲಕ್ಷ್ಮಿ. ನಾನ್ ಮನೆಗ್ ವಾಪಸ್ ಬರಲ್ಲ ಅಂತ ಗೊತ್ತಿದ್ದೆ. ಕೊನೆ ಸಲ ಯಜಮಾನ್ರಿಗೆ ಅರ್ಸನ್ ಕೋಟೆ ಅವ್ರಿಗೆ ಕಾಫಿ ತಿಂಡಿ ಮಾಡ್ಕೊಟ್ಬಿಟ್ಟು ಬಂದೆ. ಅಪ್ಪ, ನಾನ್ ಹೇಗೋ ಸಾಯ್ತೀನಿ, ಆದ್ರೆ ಕೊನೆ ಸಲ ಒಂದೇ ಒಂದ್ ಕೋರಿಕೆ, ಯಾವುದೇ ಕಾರಣಕ್ಕೂ ನೀನ್ ನನಗ್ ವಿಷ ಕೊಟ್ಟೆ ಅಂತ ದಯವಿಟ್ಟು ಯಾರ ಹತ್ರನೂ ಹೇಳ್ಕೋಬೇಡ. ಇಲ್ಲಿ ಸಾಯೋ ಮಕ್ಳಿಗಿಂತ ಸಾಯಿಸೋ ತಂದೆ ನೋವು ದೊಡ್ಡದಪ್ಪ. ಅದನ್ ಯಾರು ಅರ್ಥ ಮಾಡ್ಕೊಳ್ಳಲ್ಲಪ್ಪ. ನಾನ್ ಸತ್ತ ಮೇಲೆ ಈ ಪ್ರಪಂಚ ನಿನ್ನ ಕೊಲೆಗಾರ ಅಂತ ಅಷ್ಟೇ ನೋಡುತ್ತೆ ಹೊರತು ಮಗಳನ್ನ ಕೊಲ್ಲೋದಕ್ಕೆ ಮಗಳು ಮಾಡಿರೋ ತಪ್ಪೇ ಕಾರಣ ಅಂತ ಯಾರು ಯೋಚನೆ ಮಾಡಲ್ಲ. ನಿನ್ ನೋವೇನು, ನಿನ್ ಮನಸ್ಥಿತಿ ಎಂತದ್ದು ಅಂತ ನನಗ್ ಅರ್ಥ ಆಗಿದೆ ಅಪ್ಪ. ನನಗ್ ನಿನ್ ಮೇಲೆ ಇನ್ನೂ ಅದೇ ಗೌರವ, ಪ್ರೀತಿ, ಹೆಮ್ಮೆನೂ ಇದೆ ಅಪ್ಪ. ಬರೀ ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಇನ್ 100 ಜನ್ಮಕ್ಕೂ ನಿನ್ ಮಗಳಾಗೆ ಹುಟ್ಟಬೇಕು ಅಂತ ಬಯಸ್ತೀನಪ್ಪ. ಅಪ್ಪ, ನಾನು ನಿನಗೆ ಮೋಸ ಮಾಡ್ಬಿಟ್ಟೆ ಅಪ್ಪ. ನನ್ನ ಕ್ಷಮಿಸ್ತೀಯ? ನನ್ ಪ್ರೀತಿಗಿಂತ ಅಖಿಲಮ್ಮ ನಿನ್ ಮೇಲೆ ಇಟ್ಟಿದಾರಲ್ಲ ನಂಬಿಕೆ, ಅದನ್ನ ನೀನ್ ಉಳಿಸ್ಕೋಬೇಕು. ಅದೇ ನ್ಯಾಯ ಅಪ್ಪ. ತಿನ್ಸಪ್ಪ, ಪ್ರಸಾದ ತಿನ್ಸು. ಅಪ್ಪ, ನಮ್ಮ ಲೆವೆಲ್ಗೆ ಅರಸನ ಕೋಟೆಯವ್ರನ್ನ ಕನಸಿನಲ್ಲೂ ನೆನ್ಸ್ಕೋಬಾರ್ದು. ಅಂತಾದ್ರಲ್ಲಿ ಆ ಮನೆ ಯುವರಾಜನ್ನೇ ಪ್ರೀತಿ ಮಾಡ್ತೀನಿ ಅಂದ್ರೆ ಅದು ರಾಜದ್ರೋಹ, ಮಹಾಪರಾಧ. ಪ್ರೀತಿ ಏನಿದ್ರು ಒಬ್ಬರ ನಂಬಿಕೆಯಿಂದ ಇನ್ನೊಬ್ಬರಿಗೆ ದ್ರೋಹ ಆಗಲ್ಲ ಅಂತ ಆದ್ರೆ ಮಾತ್ರ ಅಂತ ಸಂದರ್ಭಗಳಲ್ಲಿ ಪ್ರೀತಿ ಉಳಿಯುತ್ತೆ. ಇಲ್ಲಾಂದ್ರೆ ನಂತರ ಸತ್ತೋಗತ್ತಲ್ವಪ್ಪ.
ಪ್ರೀತಿ ಸುಳ್ಳಲ್ಲ ಅಂತ್ಯಲ್ಲ, ನನಗಷ್ಟು ಸಾಕು. ನಾನು ನೆಮ್ಮದಿಯಿಂದ ಪ್ರಾಣ ಬಿಡ್ತೀನಪ್ಪ. ಮಗಳೇ, ಜೀವನ ಪೂರ್ತಿ ನನ್ನ ಶಕ್ತಿ ಮೀರಿ ನಿನ್ನ ನೋಡ್ಕೊಂಡಿದ್ದೀನಿ. ನೀನ್ ಕೇಳಿದ್ದೆಲ್ಲ ಕೊಡ್ಸಿದ್ದೀನಿ. ನನ್ ಪ್ರೀತಿ ಕೊಡ್ಸು ಅಂತಿದ್ರೆ ಕೊಡಿಸ್ತಿದ್ಯಪ್ಪ. ನನಗ್ ಗೊತ್ತಿತ್ತಪ್ಪ, ಅದಕ್ಕೆ ನಾನು ನಿನ್ನ ಹತ್ರ ಕೇಳಲೇ ಇಲ್ವಲ್ಲಪ್ಪ. ಪಾರು, ಪಾರು, ನಿನ್ನಂತ ಮಗಳನ್ನ ಸಾಯಿಸಿ ನಾನ್ ಬದುಕಿರ್ತೀನೇನೆ. ಇಲ್ಲ, ನಾನ್ ಮಾಡಿದ ತಪ್ಪಿಗೆ ನನ್ಗೂ ಶಿಕ್ಷೆ ಆಗ್ಲೇಬೇಕು, ಪಶ್ಚಾತ್ತಾಪ ಆಗ್ಲೇಬೇಕು. ನಾನು ನಿನ್ ಜೊತೆ ಬರ್ತೀನಿ. ನೀನ್ ಇಲ್ದೇ ಇರೋ ಪ್ರಪಂಚ ನನ್ಗೂ ಬೇಡ. ನಿನ್ನ ಪ್ರೀತಿನ ಕಳ್ಕೊಂಡು ನೀನು ಬದುಕಿರೋದ್ರಲ್ಲೂ ಅರ್ಥ ಇಲ್ಲ. ಹಾಗೆ ನಿನ್ನ ಪ್ರೀತಿಗೆ ಒಪ್ಪಿಗೆ ಕೊಟ್ಟು ಅಖಿಲಮ್ನವ್ರ ನಂಬಿಕೆ ಕಳ್ಕೊಂಡು ಬದುಕಿರೋದ್ರಲ್ಲಿ ನನಗೂ ಅರ್ಥ ಇಲ್ಲ. ನಾವಿಬ್ರು ಈ ಸಮಾಜಕ್ಕೆ ಬೇಡವಾದವರು. ಈಗ ಪುತ್ರ ಶೋಕಂ ನಿರಂತರಂ ಅಂತಾರೆ, ಹಾಗೆ ಪುತ್ರಿ ಶೋಕಂ ಕೂಡ. ನಿನ್ ಜೊತೆ ನಾನು ಬರ್ತೀನಿ ಮಗಳ. ಪಾರು, ಕಣ್ ಮುಚ್ಬೇಡ ಪಾರು, ಕಣ್ಬಿಡು ಪಾರು, ಕಣ್ಬಿಡು ಪಾರು. ಪಾರು, ಏನ್ ಸಾರ್ತಿ ನೀವು ಅನ್ಯಾಯವಾಗಿ ಪಾರು ಸಾಯಿಸಿದ್ರೆ ನೀವು ಸಾಯ್ತಾ ಇದ್ದೀರಲ್ಲ ಪಾರು. ಪಾರು, ಕಣ್ಬಿಡು ಪಾರು. ನೋಡಿ, ನಾನ್ ಬಂದಿದ್ದೀನಿ, ನಿನಗೇನು ಆಗಲ್ಲ. ಕಣ್ಬಿಡು, ಕಣ್ಬಿಡು ಪಾರು. ಯಜಮಾನ್ರೆ, ಕಡೆಗೂ ನಾನು ಸುಮ್ಮಂಗಿಯಾಗೆ ಸಾಯ್ತಾ ಇದ್ದೀನಿ. ನೋಡಿದ್ರೆ ನನ್ನ ಅದೃಷ್ಟನ. ಕೊನೆಗೂ ನನ್ ಕಣ್ಣನ್ ಮಡ್ಲಲ್ಲೇ ಪ್ರಾಣ ಬಿಡ್ತಾ ಇದ್ದೀನಿ. ಏನೇನೋ ಮಾತಾಡ್ಬೇಡ, ನಿನಗೇನೋ ಆಗಲ್ಲ. ನಿನ್ನ ಜೀವ ಪಾರು, ನಿನ್ನ ಬಿಟ್ಟು ನಾನು ಹೆಂಗಿರ್ಲಿ ಹೇಳು. ನಾನು ನಿನಗೇನೋ ಆಗಕ್ಬಿಡಲ್ಲ, ನಾನು ಏನೋ ಆಗಕ್ಬಿಡಲ್ಲ. ಎದಳು ಪಾರು, ಎದಳು. ಕಣ್ಣ ನೀರು ಜಾರೋ ಮುನ್ನ ಉಸಿರಾಟ ಆರೋ ಮುನ್ನ ನೀ ಬಂದು ಸೇರಿಕೋ.
ಹೇಗಿರಲಿ. ನಿನ್ ಮನೆಯಿಂದ ಹೊರಡುವಾಗ ಎಷ್ಟೆಲ್ಲ ಸುಳು ಕೊಟ್ಟೆ. ನನಗೆ ಅರ್ಥನೇ ಆಗ್ಲಿಲ್ಲ. ನಾನು ಮತ್ತೆ ಬರಲ್ಲ ಅಂತಾನು ಹೇಳ್ದೆ. ಆಗ್ಲೂ ನನಗೆ ಅರ್ಥನೇ ಆಗ್ಲಿಲ್ಲ. ತಪ್ಪು ಮಾಡ್ಬಿಟ್ಟೆ ಪಾರು, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅದಕ್ಕೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಅದು ಇಷ್ಟು ದೊಡ್ಡ ಶಿಕ್ಷಣ ಹೇಳು ಪಾರು. ನೋಡು, ನೀನು ಆಚೆ ಬಂದಿದ್ದೀನಿ, ನೀನು ಉಳಿಸ್ಕೊಳ್ಳೋದಕ್ಕೆ ನಿನ್ನ ಆಚೆ ಬಂದಿದ್ದೀನಿ. ಹೇಳು ಪಾರು, ಹೇಳು ಪಾರು. ಇಲ್ಲ, ನೀನು ಹೇಳ್ತೀಯ. ಡಾಕ್ಟರ್ ಹೇಳಿದ್ದಾರೆ ಒಂದು ಸ್ವಲ್ಪ ಟೈಮ್ ತಗೊಳ್ತಾಳೆ, ಆಮೇಲೆ ಎದ್ದೇಳ್ತಾಳೆ ಅಂತ. ನಿನ್ಗೇನೂ ಆಗಲ್ಲ ಪಾರು, ನಿನ್ಗೇನೂ ಆಗಲ್ಲ. ನಾನಿನ್ನ ಉಳಿಸ್ಕೋತೀನಿ, ನಾನಿನ್ನ ಉಳಿಸ್ಕೋತೀನಿ. ಚೆನ್ನಾಗಿ ಓದ್ಬೇಕು, ದೊಡ್ಡವನಾದ್ಮೇಲೆ ಒಳ್ಳೆ ಕೆಲ್ಸಕ್ಕೆ ಸೇರಿ ಅಪ್ಪನ ಚೆನ್ನಾಗಿ ನೋಡ್ಕೋಬೇಕು. ಅಪ್ಪ ಹೇಳಿದ ಮಾತನ್ನ ಕೇಳಬೇಕು, ಅವ್ರ ಮನ್ಸಿಗೆ ನೋವು ಮಾಡಬಾರ್ದು, ಸರಿನಾ? ಅಕ್ಕ, ಪಾರು ಅಕ್ಕ ಬದುಕ್ತಾಳೆ ಅಲ್ವಾ? ಮನೆಗೆ ವಾಪಸ್ ಬರ್ತಾಳೆ ಅಲ್ವಾ ಅಕ್ಕ? ಕಣಿ, ಪಾರ್ವತಿಯವ್ರಿಗೆ ಏನೂ ಆಗಲ್ಲ ಕಣೋ, ಅವ್ರ ಮನೆಗೆ ವಾಪಸ್ ಬಂದೇ ಬರ್ತಾರೆ. ಅಕ್ಕಂಗೆ ಈಗ ಆಗಿರೋದ್ ಕಾರಣ ಅಪ್ಪನೇ. ಅವ್ರ ಮನೆಗೆ ಬರ್ಲಿ, ಅವ್ರಿಗಿದೆ. ಹಾಗೆಲ್ಲ ಹೇಳ್ಬಾರ್ದು ಕಣೋ. ಯಾವ ಅಪ್ಪನೂ ತಮ್ಮ ಮಕ್ಕಳಿಗೆ ಕೆಟ್ಟದನ್ನ ಬಯಸಲ್ಲ. ಮತ್ತೆ ನಮ್ಮಪ್ಪ ಕೆಟ್ಟದ್ ಬಯಸ್ತಿದ್ದಾರೆ. ಆದಿಭಾವನ ಪಾರ್ವತಿಯವರು ಪ್ರೀತಿ ಮಾಡ್ತಾ ಇರೋದು ಅಪ್ಪಂಗೆ ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದಾ? ನನಗೆ ಯಾಕೋ ಅಕ್ಕ ವಿಷ ಕುಡ್ದಿರಲ್ಲ, ಅಪ್ಪನೇ ವಿಷ ಕುಡ್ಸಿರ್ತಾರೆ ಅನ್ಸ್ತಿದೆ. ಅಳ್ಬೇಡ ಗಣಿ, ಅಪ್ಪ ಹಾಗೆ ಮಾಡಿರ್ತಾರೆ ಅಂತ ಯೋಚನೆ ಮಾಡೋದ್ರ ಬದಲು ಪಾರ್ವತಿಯವರು ಬೇಗ ಹುಷಾರಾಗಿ ಬರ್ಲಿ ಅಂತ ಪ್ರಾರ್ಥನೆ ಮಾಡೋಣ. ನೋಡು, ನೀನ್ ಅಳ್ಬೇಡ, ನಿನ್ನ ಹತ್ರ ನನ್ಗೂ ಅಳು ಬರುತ್ತೆ. ಪಾರ್ವತಿಯವರಿಗೆ ನೀನ್ ಹೇಗ್ ತಮ್ಮನೋ ನನಗೂ ಹಾಗೆ ಅಲ್ವಾ? ಅಳ್ಬೇಡ. ಊಟ ಮಾಡಿದ್ಯಾ? ಇಲ್ಲ, ಬೆಳಗ್ಗೆ ಅಕ್ಕನೇ ತಿಂಡಿ ತಿನ್ಸಿದ್ದು, ಅದೇ ಕೊನೆ. ಅವ್ರೋದ್ ಗಾಬರಿಲಿ ಇರ್ಬೇಕಾದ್ರೆ ಆದಿಬಾವ ಬಂದ್ರು. ಅಪ್ಪಂಗೆ ಅಕ್ಕಂಗೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಬಂತು. ಅವ್ರನ್ನ ಹುಡ್ಕೊಂಡೋಗಿದ್ದು ಆದಿಬಾವಂಗೆ ಫೋನ್ ಮಾಡಿದ್ರೆ ಅವರು ಫೋನ್ ತೆಗಿತಿಲ್ಲ. ಈ ಪರಿಸ್ಥಿತಿಲಿ ಊಟ ಹೇಗ್ ಮಾಡ್ಲಿ ಅಕ್ಕ? ನಿನ್ ನೋವು ನನಗೆ ಅರ್ಥ ಆಗತ್ತೆ ಗಣಿ. ಹಾಗಂತ ನೀನ್ ಹೀಗೆ ಖಾಲಿ ಹೊಟ್ಟೆಲಿದ್ರೆ ನಿನ್ ಆರೋಗ್ಯ ಹಾಳಾಗಲ್ವಾ? ಬಾ, ಮೊದ್ಲು ಊಟ ಮಾಡು. ಬೇಡ ಅಕ್ಕ, ಅಕ್ಕ ಆಸ್ಪತ್ರೆಯಲ್ಲಿ ಇರ್ಬೇಕಾರೆ ನಾನು ಹೇಗ್ ಊಟ ಮಾಡ್ಲಿ? ಎಲ್ಲಿ ನೋಡಿದ್ರು ಅಕ್ಕನೇ ಕಾಣಿಸ್ತಿದ್ದಾಳೆ. ನಿಮ್ಮಲ್ಲಿ ಕೂಡ ಅಕ್ಕ ಕಾಣಿಸ್ತಿದ್ದಾಳೆ ಗೊತ್ತಾ? ಅಮ್ಮ ಇದ್ದಿದ್ರು ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ರು ಇಲ್ವೋ ಗೊತ್ತಿಲ್ಲ. ಅಮ್ಮನ ತರನೇ ಪ್ರೀತಿ ಕೊಟ್ಟಿದ್ದಾಳೆ, ಕಾಳಜಿ ತೋರಿಸಿದ್ದಾಳೆ. ಅವಳನ್ನ ಬಿಟ್ಟು ನಾನಂತೂ ಇರಲ್ಲ, ಅವಳ ನನ್ಗೆಲ್ಲ. ಗಣಿ, ಅಳ್ಬಾರ್ದು ಗಣಿ. ಪಾರ್ವತಿಯವ್ರಿಗೆ ಏನೂ ಆಗಲ್ಲ. ನೋಡು, ಪಾರ್ವತಿಯವ್ರ ಮನೆಗೆ ಬಂದಾಗ ನೀನು ಊಟ ಮಾಡ್ಕೊಂಡು ಆರೋಗ್ಯವಾಗಿರ್ಬೇಕು ತಾನೆ. ಈ ಊಟ ಬಿಟ್ಟು ನೀನ್ ಆರೋಗ್ಯನ ಹಾಳು ಮಾಡ್ಕೊಂಡ್ರೆ ಅವ್ರಿಗೆ ಬೇಜಾರಾಗಲ್ವಾ? ಬಾ, ಮೊದ್ಲು ಊಟ ಮಾಡು. ಬಾ.